ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಈ ಕಾರ್ಯಕ್ರಮದ ಯಶಸ್ವಿ 148ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. 2 ದಿನ ಲೇಟಾಗಿ ಆಗಿದ್ದಕ್ಕೆ ವಿಷಾದಿಸ್ತಾ ಇದ್ದೇನೆ ಮತ್ತು ಎಂದಿನಂತೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿವಸನೇ ಕೆಲಸದ ನಿಮಿತ್ತ ಮಾಡೋಕ್ಕಾಗಲ್ಲ, ಸಾಯಂಕಾಲ ಅಂತ ಇಟ್ಕೊಂಡೆ. ಸಾಯಂಕಾಲ ಅನಾರೋಗ್ಯ ನಿಮಿತ್ತ, ಅದೇ ಅನಾರೋಗ್ಯ ಅಂದರೆ ಏನು ದೊಡ್ಡ ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ಥ್ರೋಟ್ ಇನ್ಫೆಕ್ಷನ್ ಸರಿಗೆ ಆಗ್ತಾ ಇದೆ. ಓಕೆ, ಬಾಬಾ ಸರಿಗೆ ಮಾಡ್ತಾರೆ. ಇವತ್ತು ಯಾರು ಕೇಳಿದ್ದಾರೆ ರೆಗ್ಯುಲರ್ ವ್ಯೂವರ್ಸ್ ನೋಡಿಬಿಡೋಣ. ಸೊ ರೆಗ್ಯುಲರ್ ವ್ಯೂವರ್ಸ್ ನೋಡೋಕ್ಕಿಂತ ಮುಂಚೆ ಹೂವನ್ನು ಕೇಳೇನು ಹಣ್ಣನ್ನು ಕೇಳೇನು 4 ಸಾಲನ್ನ ಅದನ್ನು ಕೊನೆಗೆ ಹಾಡಿಯೋಣ ಅಂತ. ಅದು ಹೌದು, ಚಿ ಉದಯಶಂಕರ್ ಅವರ ಹಾಡು, ಡಾಕ್ಟರ್ ರಾಜ್ಕುಮಾರ್ ಹಾಡಿರ್ತಕ್ಕಂಥ ದತ್ತ ದರ್ಶನ ಕ್ಯಾಸೆಟಿನ ಹಾಡು. ಖಂಡಿತ ನಿಮಗೋಸ್ಕರವಾಗಿ ಹಾಡ್ತೇನೆ. ಇವತ್ತು ರಾಜು ಮಾಗಡಿ ರೋಡಿಂದ ಕೇಳಿದ್ದಾರೆ. ನೆಕ್ಸ್ಟ್ NR ಮೊಹಲೆಯಿಂದ ನರಸಿಂಹ ಕೇಳಿದ್ದಾರೆ. ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಅವರ ರೆಗ್ಯುಲರ್ ವ್ಯೂವರ್. ರವಿ ಕಿರಣ್, ಆಮೇಲೆ ಆದ್ಯ ಕಡೂರ್ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಅರ್ಪಣಾ ಕೇಳಿದ್ದಾಳೆ. ನೆಕ್ಸ್ಟ್ ಶಿವಣ್ಣ ಮುಂಡ್ರಾಬಾದಿಂದ ಕೇಳಿದ್ದಾರೆ. ಇವರು 128ರಿಂದ 130ರಲ್ಲಿ ಕೇಳಿದರು. ತಿರ್ಗಾ ಅವರು ಮತ್ತೆ ರಿಪೀಟಾಗಿ ಕೇಳ್ತಾ ಇರೋದು ವಿಶೇಷ. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಿಮ್ಮ ಚಾನಲಲ್ಲಿ, ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಒಟ್ಟಿಗೆ ಮಾಡೋಕ್ಕೆ ಆಗೋಲ್ಲ ಸ್ನೇಹಿತರೆ. ಬಾಬಾನ್ ಫಸ್ಟಿಗೆ ಫಾಲೋ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಉಂಗುರದ್ದು ತೊಗೊಂಬೋಣ. ಉಂಗುರದ್ದು ಈಗ ಯಾವ ಥರ ನಿಮಗೆ ಪ್ರಭಾವ ಬೀರುತ್ತೆ ಅಂದರೆ ನಿಮ್ಮ ರಾಶಿಯ ಮೇಲೆ. ಓಕೆ, ಅದನ್ನು ಮ್ಯಾನಿಫೆಸ್ಟೇಷನ್ ಏನು ಅಂತಂದರೆ ಕೆಲವು ಕೋಡ್ಗಳು, ಸ್ವಿಚ್ ವರ್ಡ್ಸ್ ಬರ್ತವೆ. ಆ ಸ್ವಿಚ್ ವರ್ಡ್ಸನ್ನ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದಾಗ, ಒಂದು ನೋಟ್ಬುಕ್ಕಲ್ಲಿ ಬರೆದಾಗ, ನಿಮ್ಮ ಒಂದು ಏನು ತಾಕ್ಷೆ ಇರುತ್ತೆ ಅದು ಖಂಡಿತ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಒಂದು ಪ್ರಚೀತಿ. ಓಕೆ, ಅದು ನಂಬಿಕೆ ಇದ್ದರೆ ಮಾತ್ರ ಆಗುತ್ತೆ. ದೇರ್ ಆರ್ ಸೋ ಮೆನಿ ಸ್ವಿಚ್ ವರ್ಡ್ಸ್ ವಿಚ್ ಹಸ್ ಟರ್ನ್ಡ್ ಯುವರ್ ಲೈಫ್. ಓಕೆ, ಅದ್ರ ಮೇಲೆ ನಂಬಿಕೆ ಇಟ್ಟು ಮಾಡಬೇಕು. ಹಾಗಾದರೆ ನಾನು ಏನೂ ದುಡಿದಂಗೆ ಬರೇ ಐ ವಾಂಟ್ ಟು ಬಿಕಮ್ ಮಿಲಿಯನೇರ್ ಅಂತ ನಾವು ಆ ಕೋಡ್ ವರ್ಡಲ್ಲಿ ಬರೆದಾಗತ್ತಾ? ಹಾಗಾಗಲ್ಲ. ನಿಮ್ಮ ಕಾರ್ಯ ಸಫಲತೆಯ ಜೊತೆಗೆ, ಪ್ರಯತ್ನದ ಜೊತೆಗೆ ಈಗ ನೀವು ಅದನ್ನು ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿ ಅದರ ಮೇಲೆ ನಂಬಿಕೆ ಇಟ್ಟು ಬರಿತಾ ಹೋಗಬೇಕು. ಆ ಥರ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ, ರೇಖೆ ಬಗ್ಗೆನೂ ಹೇಳೋಣ. ಟೈಮ್ ಬರ್ತಾ ಇಲ್ಲ, ಸೊ ಅವಸರ ಮಾಡ್ತಾ ಇಲ್ಲ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಚೇರಿ ಮುಗಿದ ತಕ್ಷಣ ಶುಕ್ರವಾರ ಮಾಡ್ತಾಯಿದ್ದೀನಿ. ಗುರುವಾರ ಮಾಡೋ ಪೂಜೆ ಥರ ಮಾಡ್ಕೊಂಡು ಗುರುವಾರ ಮಾಡಿದ್ರೆ ಆಗಲೇ ಇಲ್ಲ ಅನಾರೋಗ್ಯದ ನಿಮಿತ್ತ. ಸೊ ಮಾಗಡಿ ರೋಡ್ ರಾಜು 106 ಕೇಳ್ತಾ ಇದ್ದೀರಾ. ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ. ರಾಜು ಅವರೇ, ಮಳೆ ಬರ್ತಾ ಇದೆ ಅಣ್ಣ ಅಂತ ಹೇಳ್ತಾ ಇದ್ದೀರಿ. ಹೌದು, ಇಲ್ಲೇ ಹತ್ತಿರ ಇದೆ ಮಾಗಡಿ, ಬೆಂಗಳೂರು ಹತ್ರ. 106ಗೆ ಬಾಬಾ ಹೇಳ್ತಾ ಇದ್ದಾರೆ ಕೋರಿಕೆಗಳನ್ನು ತ್ಯಜಿಸಬೇಕು. ನೋಡಿ ರಾಜು ಏನು ಹೇಳ್ತಾ ಇದ್ದಾರೆ ಬಾಬಾ, ಕೋರಿಕೆಗಳನ್ನು ತ್ಯಜಿಸಬೇಕು, ಮನಸ್ಸನ್ನು ಬಾಬಾರವರ ಮೇಲಿಟ್ಟು ಸರ್ವರು ಬಾಬಾರು ನಡೆದ ಮಾರ್ಗದಲ್ಲಿ ನಡೆಯಿರಿ. ಹಾಗೆ ಪ್ರಯಾಣಿಸಲು ಮಾತ್ರ ನಿಮಗೆ ಸುಖವು ಉಂಟಾಗುವುದು ಅಂತ ಬರ್ತಾ ಇದೆ. ಹೋಪ್ ಬಾಬಾ ಆನ್ಸರ್ಡ್ ಯುವರ್ ಕ್ವಶನ್ ರಾಜು. ನೆಕ್ಸ್ಟ್ NR ಮೊಹಲ ನರಸಿಂಹ 178 ಕೇಳಿದ್ದಾರೆ, 178. ಸೊ ಪ್ರಶ್ನೆ ವೆರಿ ಗುಡ್, ನನ್ನಲ್ಲೇ ಇರಲಿ ಗುರುಗಳೇ ಅಂತ ಹೇಳಿದಿರಿ. ಈಗ ಅರ್ಥ ಆಗ್ತಾ ಇದೆ ಎಲ್ಲರಿಗೂ. ಪ್ರಶ್ನೆ ನಿಮ್ಮಲ್ಲಿರಬೇಕು, ಪ್ರಶ್ನೆ ನಂಬರ್ ನನಗೆ ಕೇಳಬೇಕು. 178ಗೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಸರ್ವ ರೂಪಗಳಲ್ಲೂ ಇದ್ದೇನೆ, ಅವುಗಳಲ್ಲಿ ಸುಂದರಕಾಂಡವು ನನಗೆ ಅತ್ಯಂತ ಪ್ರೀತಿ ಪಾತ್ರ. ನೋಡಿ ಬಂತು ನೋಡಿ, ಬಾಬಾ ವಿಷ್ಣು ಸಹಸ್ರನಾಮ ಸುಂದರಕಾಂಡ ಹೇಳ್ತಾ ಇದ್ದಾರೆ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮಗೆ ಅಲ್ವಾ. ಸೊ ಇಲ್ಲಿ ಕೂಡ ಹಾಗೆ ಆಗಿದೆ. ಸುಂದರಕಾಂಡ ನಂಗೆ ಪ್ರಿಯ ಅಂತ ಬಾಬಾ ಪ್ರಚುರ ಪಡಿಸ್ಬಿಟ್ಟಿದ್ದಾರೆ. ಸುಂದರಕಾಂಡವು ನನಗೆ ಅತ್ಯಂತ ಪ್ರಿಯವಾದದ್ದು, ಅದನ್ನು ಪಠಣ ಮಾಡು, ಆನಂದವಾಗಿ ಇರ್ತೀಯ ಅಂತ ನರಸಿಂಹ ಬರ್ತಾ ಇದೆ. ಬಂಟ್ವಾಳದಿಂದ ಉಮೇಶ್ ಅವರು ಕೇಳಿದ್ದಾರೆ ಈ ಸಲ 281. ಸೊ ಉಮೇಶ್ ಅವ್ರ ಸಮಸ್ಯೆ ನಿಮ್ಮ ಹತ್ರನೇ ಇದೆ, ಏಕನಾಮ ಸದಾ ಪ್ರೀತಿ. ಓಕೆ, ಅವಸರವೇನೂ ಇಲ್ಲ ಸ್ನೇಹಿತರೆ, ಖಂಡಿತ. ನಾನು ಎಲ್ಲರಿಗೂ ಎಟಕುವಂತೆ ಇದ್ದೇನೆ, ನೀವು ಮನಗಾಣಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಬಾ. ಅಯ್ಯೋ ನಮಗೆ ಟೈಮೇ ಇಲ್ಲ ರೀ ಜಪ ಮಾಡೋಕ್ಕೆ, ಅಯ್ಯೋ ನಮಗೆ ಟೈಮೇ ಇಲ್ಲ ರೀ ಸ್ಮರಿಸೋಕ್ಕೆ ಅಂತ. ಇದಕ್ಕೆ ಟೈಮ್ ಇರುತ್ತಾ ಇಲ್ವಾ? ಟೈಮ್ ಇಲ್ಲ ಅನ್ನತಕ್ಕಂಥದ್ದು ವರ್ಸ್ಟ್ ಕಾನ್ಸೆಪ್ಟ್ ಸ್ನೇಹಿತರೆ. ಅದು ಪಲಾಯನವಾದಿತ್ವ. ನಾವು ಬ್ಯುಸಿ ಇದ್ದೇನೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ಮೂಡಿಲ್ಲ ಅಂತ ಅಲ್ವಾ. ಸೊ ಯಾರೇನು ಮಂಡೆ ಊರಿ ನಿಮ್ಮ ಮೂಡಿಗೆ ಕಾಯಲ್ಲ. ಓಕೆ, ಒಂದು ಫೋನ್ ಮಾಡಿದಾಗ ನೀವು ಅದನ್ನು ಎತ್ಬಿಟ್ಟು ಬ್ಯುಸಿ ಇದ್ದರೂ ಸಹ ನಾನು ಬ್ಯುಸಿ ಇದನ್ನು ಮಾಡ್ತೇನೆ ಅಂತ ಹೇಳೋದು ಒಂದು ಮಾರ್ಗಸೂಚಿ ಗೌರವವಾಗಿದೆ. ಇಲ್ಲ ಫೋನ್ ಕಟ್ ಮಾಡಿದ್ರೆ ಅದು ಭಾಳ ರುತ್ಲೆಸ್ ಅನಿಸತ್ತೆ. ಕಟ್ ಮಾಡಿದ ತಕ್ಷಣ ಅವ್ರೇನು ತಿಳ್ಕೊಳ್ಳಲ್ಲ. ಆದರೆ ತಕ್ಷಣ ಒಂದು SMS ಮಾಡಿ, ಐ ಆಮ್ ಬ್ಯುಸಿ, ವಿಲ್ ಕಾಲ್ ಯು ಲೇಟರ್ ಅಂತ.
ಅಲ್ವಾ. ಇದೆಲ್ಲ ಚಿಕ್ಕಂದಿರುತ್ತೆ ಹೇಳ್ಕೊಡ್ಬೇಕು. ಈಗ ಗ್ರ್ಯಾಜುಯೇಟ್ಸಿಗೆ ಆಮೇಲೆ ಏಜ್ರಾದವ್ರಿಗೆಲ್ಲ ಹೇಳಬೇಕಾಗಿದೆ ಈಗ ಇದನ್ನ. ಸೊ ಐ ಆಮ್ ವೆರಿ ಸಾರಿ. ನನಗೆ ಆತ್ಮೀಯರಿದ್ದಾರೆ ಆ ಥರ ಕೆಲವರು, ಅತ್ಯಂತ ಬಹಳ ಬಹಳ ಆತ್ಮೀಯರು, ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ ನಾನು. ಅಂತ ಕಟ್ ಮಾಡ್ತಾರೆ. ಅವ್ರಿಗೆ ಅರ್ಥ ಆಗಿರುತ್ತೆ ಬಿಡು ಅಂತ ಗ್ರಾಂಟೆಡ್ ಆಗಿ ತೊಗೋತಾರೆ. ಅರ್ಥ ಆಗಲ್ಲ. ಅವ್ರು ಆ ಊರಲ್ಲಿ ಕೂತಿರ್ತಾರೆ, ನೀವು ಈ ಊರಲ್ಲಿ ಕೂತಿರ್ತಾರೆ. ಅವ್ರಿಗೆ ಹೆಂಗೆ ಟೆಲಿಪತಿ ಆಗುತ್ತಾ ಅಥವಾ ಸ್ಕ್ರೀನಲ್ಲಿ ನೋಡ್ತಾರೆ. ಅವರು ಕಟ್ ಮಾಡಿದ ತಕ್ಷಣ ಅವ್ರು ಅನ್ಕೋತಾರೆ ಪಾಪ ಅವರು ಒಂದು ಒಳ್ಳೆ ಸದ್ಬುದ್ಧಿ ಇರ್ಬೋದು ಇವ್ರು ಬ್ಯುಸಿ ಅಂತ. ಆದರೆ ನೀವು ಹೇಗಿದ್ದೀರಿ ಅಂತ ಟೈಪ್ ಮಾಡಿ. ನೀವು ವಿಲ್ ಕಾಲ್ ಯು ಲೇಟರ್ ಅಥವಾ ಇಸ್ ದಟ್ ಅರ್ಜೆಂಟ್ ಏನಾರು ಒಂದು ರೆಸ್ಪಾಂಡ್ ಮಾಡಿದ್ರೆ ಅವ್ರಿಗೊಂದು ಇದಾಗುತ್ತೆ. ಸುಮ್ಮನೆ ಕಾಲ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅವರು ಹಾಗೇ ಬಿಟ್ಬಿಡ್ತಾರೆ. ಕೊಂಡಿ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸಂಬಂಧಗಳ ಕೊಂಡಿ ದಾರದಕ್ಕಿಂತನೂ ಎಳೆ ಆಗಿರುತ್ತೆ ಸ್ನೇಹಿತರೆ. ಸೊ ನಾವು ಯಾವುದೇ ಸಂಬಂಧವನ್ನು, ತಂದೆ ಮಗಳಿರ್ಬೋದು, ತಂದೆ ಮಗ ಇರ್ಬೋದು, ತಾಯಿ ಮಗಳಿರ್ಬೋದು, ತಾಯಿ ಮಗ ಇರ್ಬೋದು, ಅಣ್ಣ ತಂಗಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಕ್ಕ ಮಗಳು ಇರ್ಬೋದು ಅಲ್ವಾ, ಯಾರೇ ಇರಲಿ, ಫ್ರೆಂಡ್ಸ್ ಇರ್ಬೋದು. ಗ್ರಾಂಟೆಡಾಗಿ ಯಾರನ್ನೂ ತೊಗೋಬೇಡಿ. ಯಾರಿಗೋಸ್ಕರ ಯಾರು ಕೂತಿರಲ್ಲ. ಅವ್ರು ಫೋನ್ ಮಾಡಿದಾಗ ಅವರಷ್ಟು ಟೈಮ್ ನಿಮಗೆ ಇಟ್ಟಿರ್ತಾರೆ ಅನ್ಬೋದು ನಿಮ್ಮ ತಲೆಯಲ್ಲಿರಲಿ. ನಮಗೆ ಬೇಕಾಗಿಲ್ಲ ಬಿಡ್ರಿ ಅಂತಂದರೆ ಅವ್ರಿಗೂ ಬೇಕಾಗಲ್ಲ. ಥಿಂಗ್ಸ್ ಗೋಸ್ ಲೈಕ್ ದಟ್. ಓಕೆ, ಯಾರ ಬಗ್ಗೆನೂ ಹೇಳಿಲ್ಲ ಇದನ್ನು. ಓಕೆ, ಜನರಾಗಿ ಹೇಳ್ತಾ ಇದ್ದೀನಿ. ಓಕೆ, ಬಂಟ್ವಾಳ ಉಮೇಶ್ ಅವರೇ ಆನ್ಸರ್ ಮಾಡಿದಾರೆ ಅಂತ ಅನ್ಕೋತೀನಿ. ಕಡೂರು ಆದ್ಯ ಕಡೂರಿಂದ ಕೇಳಿದ್ದಾರೆ 207. ಓಕೆ, 207 ನೀವು ಕೆಲವು ದಿವಸಗಳ ಹಿಂದೆ ಕೇಳಿದಿರಿ, ತಿರ್ಗಿ ಅದೇ ಕೇಳಿದಿರಿ. ಯಾಕಂದರೆ 2+7 9 ಇಷ್ಟ ಅನ್ಸತ್ತೆ ನಿಮಗೆ. ರೇಖಿ ಬಗ್ಗೆ ತುಂಬ ಕೇಳಿದ್ದೆ ಆದ್ಯ. ಖಂಡಿತ ನಾನು ಶುರು ಮಾಡ್ತೀನಿ ರೇಖಿದು ಇಷ್ಟರಲ್ಲೇ. ಹೈ ಟೈಮ್ ವೆಲ್ನೆಸ್ ಕೋಚ್ ಆಗಿ ಒಂದು ಪ್ರಕ್ರಿಯೆ ಮುಂದುವರಿಸೋಣ ಅಂತ ಅನುಭವ ಆಗಿದೆ. ಸೊ ನಮ್ಮ ಪ್ರೊಫೆಸರ್ ಗೋಪಾಲ್ ಕೃಷ್ಣ ಅಂತ ಟ್ರಿಗ್ನೋಮೆಟ್ರಿ ಸರ್ ಅವರ ಹೆಸರಲ್ಲಿ GK ವೆಲ್ನೆಸ್ ಸೆಂಟರ್ ಅಂತ ಒಂದು ಆಗಸ್ಟಲ್ಲಿ ಓಪನ್ ಮಾಡೋ ಆಲೋಚನೆ ಇದೆ. ಅದಕ್ಕೆ ಪ್ಲ್ಯಾನ್ಸ್ ನಡೀತಾ ಇದೆ ಆಗಲೇ. ಓಕೆ, 207 ನಿನ್ನ ಕಾರ್ಯವು ಜಯವಾಗುತ್ತದೆ, ನಾನು ನಿನ್ನ ಹಿಂದೆ ಇದ್ದೇನೆ. ನೋಡಿ ಆದ್ಯ ಎಷ್ಟು ಚೆನ್ನಾಗಿ ಬಂತು. ಓಕೆ, ಲಾಸ್ಟ್ ಟೈಮ್ 5 ಜನ ಬಿಟ್ಟವ್ರನ್ನ ತೊಗೊಂಡಿದ್ದೀನಿ. ಇವತ್ತು ಇನ್ನು ನೆಕ್ಸ್ಟ್ 5 ನೆಕ್ಸ್ಟ್ ವೀಕ್ ತೊಗೊಳ್ತೀನಿ. ಓಕೆ, ಇನ್ನು ಹೂವನ್ನು ಕೇಳೇನೋ ಹಣ್ಣನ್ನು ಕೇಳೇನೋ ಹಾಡು ಹಾಡೋಣ. ಅದು ಹೂವನ್ನು ಕೇಳೇನೋ ಹಣ್ಣನ್ನು ಕೇಳೇನೋ ಹಾಡಲ್ಲ, ಅದು ದತ್ತಾತ್ರೇಯ ದತ್ತದರ್ಶನದ ಒಂದು ಹಾಡು, ದತ್ತನ ನೆನ್ನೆ ಮನವಿ ಅಂತ. ಅದು ಒಂದು ಪಲ್ಲವಿ ಅದು. ಓಕೆ, ಹೂವನ್ನು ಕೇಳನು ಹಣ್ಣನ್ನು ಕೇಳನು ಬಯಸನು ಏನನ್ನು, ಕ್ಷಮಿಸಿ ಇನ್ನು ಗಂಟ್ಲು ಸರಿ ಹೋಗಿಲ್ಲ, ಹೋಗ್ತಾ ಇದೆ. ಅದಾಯಿತು ಅಂದರೆ 15 ದಿವಸ ರೀ. ಅದು ಅಪರೂಪದ ಅತಿಥಿ, ಅದು ಅನಪೇಕ್ಷಿತ ಅತಿಥಿ ರದರ್ ಅಲ್ವಾ. ಕಿಚ್ ಅಂತ ಇರುತ್ತೆ. ನೀವು ಆ್ಯಂಟಿಬಯೋಟಿಕ್ ತೊಗೋತಾನೆ ಇರ್ತೀರಾ. ಸೊ ನಿಮ್ಗೆ ಗೊತ್ತಿದೆ ಕೋಲ್ಡ್ ಬಗ್ಗೆ. ಆದರೂ ಏನನ್ನು ಅಲಕ್ಷ್ಯ ಮಾಡಬೇಡಿ ಸ್ನೇಹಿತರೆ, ಆರೋಗ್ಯವೇ ಮಹಾಭಾಗ್ಯ. ಹೂವನ್ನು ಕೇಳನು ಹಣ್ಣನ್ನು ಕೇಳನು ಬಯಸನು ಏನನ್ನು, ನಿರ್ಮಲ ಪ್ರೇಮವು ತುಂಬಿದ ಹೊರದೇಕೆ ಆತನು ಸೋಲುವನು, ಬೇಡದ ನೆಮ್ಮದಿ ನೀಡುವನು, ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ. 4 ವೇದಗಳು ಹಿಂಬಾಲಿಸುತ್ತಿರೆ ನೋಡುತ್ತ ನಗುತ್ತಿರುವ, 4 ವೇದಗಳು ಹಿಂಬಾಲಿಸುತ್ತಿರೆ ನೋಡುತ್ತ ನಗುತ್ತಿರುವ, ಕಾಮಧೇನು ಬಳಿ ಕಲ್ಪವೃಕ್ಷದಡಿ ಆಯತಿ ನಿಂತಿರುವ, ವರವ ನೀಡಲು ಕಾದಿರುವ. ನೋಡಿ ಎಷ್ಟು ಅದ್ಭುತವಾದ ರಚನೆ. ಉದಯಶಂಕರ್ ತಾಯಿ ಅವರು ರಾಜ್ಕುಮಾರ್ ಭಾಳ ಕ್ಲೋಸ್ ಇದ್ದಾರಂತೆ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ನ ಎತ್ತ ಆಡಿಸಿದ್ದಾರೆ ಉದಯಶಂಕರ ತಾಯಿ. ಅವ್ರು ಯಾವಾಗಲೂ ಹೇಳೋರಂತೆ, ಉದಯ ನೀನು ಹಾಡು ಬರಿಬೇಕು, ಅದನ್ನು ರಾಜಣ್ಣ ಹಾಡಬೇಕು ಅಂತ. ಆದರೆ ಈ ದತ್ತದರ್ಶನ ಮಾಡ್ಬೇಕಾದ್ರೆ ಅವ್ರು ಕ್ಯಾಸೆಟಲ್ಲಿ ಹೇಳ್ಕೊಂಡಿದ್ದಾರೆ ಉದಯಶಂಕರ್ ಸರ್. ನಾನು ಈ ಕ್ಯಾಸೆಟ್ ಬರೆದು ಮುಗಿಸೋಷ್ಟೊಳಗೆ ನನ್ನ ತಾಯಿ ಸ್ವರ್ಗಸ್ಥಳಾಗಿದ್ದಳು. ಆದ್ದರಿಂದ ಎಲ್ಲರ ತಾಯಿಯಲ್ಲಿ ನನ್ನ ತಾಯಿಯನ್ನು ಕಾಣುತ್ತಾ ಆ ಮಾತೆಯರಿಗೆ ಈ CD-ಯನ್ನು, ಅವಾಗ CD ಇರಲಿಲ್ಲ, ಇನ್ನು ಗ್ರಾಮಫೋನ್ ಮತ್ತು ಕ್ಯಾಸೆಟ್ ಇತ್ತು ದತ್ತದರ್ಶನ. ಸೊ ಆ ದತ್ತದರ್ಶನಕ್ಕೆ ಬರೆದಿದ್ದಾರೆ ಇನ್ಲೇ ಕಾರ್ಡಲ್ಲಿ. ಓಕೆ, ರಚನೆ ಚಿ ಉದಯಶಂಕರ್, ಸಾಹಿತ್ಯ ಅದ್ಭುತ, ಸಂಗೀತ ಉಪೇಂದ್ರ ಕುಮಾರ್, ಲಿಜೆಂಡ್ ವಿಜರ್ಡ್ ಅಲ್ವಾ. ಎಲ್ಲವೂ ಅಣ್ಣವ್ರ ಹಳೆ ಮ್ಯೂಸಿಕ್, ಪ್ರೇಮದ ಕಾಣಿಕೆಯಿಂದ ನಂಜುಂಡಿ ಕಲ್ಯಾಣವರೆಗೂ ಎಲ್ಲವನ್ನೂ ಕೊಟ್ಟಂತಹ ಮ್ಯೂಸಿಕ್ ಡೈರೆಕ್ಟರ್ ಅವರು ಉಪೇಂದ್ರ ಕುಮಾರ್. ಅಣ್ಣ ಅವರಂತೂ ಕೇಳಲೇಬೇಡ, ಭಕ್ತಿಯಿಂದ ಹಚ್ಚ ಬಾರಿಸಿದ್ದಾರೆ ಅಲ್ವಾ. ಏನು ದಹ ಒಂದಿರಲ್ಲ ಏನು ಹಾಡಿಯೋಣ ಅಂತ ಅಜ್ಜೆ ಕೇಳ್ತಾ ಇದ್ದಾಳೆ. ವಾಟ್ಸಪ್ ಮಾಡಿದ್ಲು ಮೈಸೂರಿಂದ. ಓಕೆ ಅಜ್ಜೆ, ಖಂಡಿತ ಮನೆಗೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಜ್ಜೆ, ಆಸೆಯನ್ನು ಇಟ್ಕೊಳ್ಬೇಡ. ಕೆಲಸದ ನಿಮಿತ್ತ ಬಂದಿರ್ತೀನಿ, ಸೀದಾ ಹೋಗ್ತಿಲ್ಲ. ರಶ್ಮಿ ಇದ್ದಾಳೆ,
ಅಲ್ಲಿ 2-3 ಫ್ರೆಂಡ್ಸ್ ಇದ್ದಾರೆ ನನಗೆ ಕ್ಲೋಸ್ ಇರೋರು. ಅವ್ರ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ಎಷ್ಟು ಜನ ಇದ್ದಾರೆ ಪಾಪ. ನನ್ನ ಆತ್ಮೀಯ ಗೆಳೆಯ ಕೃಷ್ಣ ಅಲ್ಲೇ ಮನೆ ಕೂಡ ಅಲ್ಲೇ ಇದೆ. ಸೊ ಕೆಲಸದ ನಿಮಿತ್ತ ಬಂದಿರ್ತೀನಿ ರೈಲಲ್ಲಿ. ಕೆಲಸದ ನಿಮಿತ್ತ ವಾಪಸ್ಸು ಮತ್ತೆ ಬರುವಾಗ ತಿರ್ಗಾ ಈ ಕಡೆ ಬರೋದಾಗತ್ತೆ ಅಲ್ವಾ. ಓಕೆ, ನಿಮಗೋಸ್ಕರ ಯಾವ್ಯಾವ ಹಾಡನ್ನು ಹಾಡಬೇಕು ಅಂತ ನೀವು ಇಷ್ಟಪಡ್ತಿದ್ದೀರಿ ಅಂತ ಹೇಳ್ತಾ ಇರ್ತೀರ. ಭಾಳ ಸಂತೋಷ ಆಗುತ್ತೆ. ಮೊನ್ನೆ ಸ್ಟೇಟಸ್ಸು ಮಾಡಿ ಹಾಕಿದ್ದೆ, ಏನದ ಯಾವ ಮೋಹ, ಅದು ಆದ್ಯಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಒಂದು ಪಲ್ಲವಿ ಹಾಡ್ತೀನಿ ಆದ್ಯ ನಿಮಗೋಸ್ಕರ. ಏನು ದಾಹ ಯಾವ ಮೋಹ ಏನು ದಾಹ, ಹಾಗೇನು ಕ್ಷಮೆ ಕೇಳಿ ಗಂಟಲಕ್ಕೆ. ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳೋ ಆಸೆಯಾಗಿದೆ. ಏನು ದಾಹ ಯಾವ ಮೋಹ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳೋ ಆಸೆಯಾಗಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ಏನೋ ಮಧುರ ಭಾವನೆ ಏನೋ ಕಂಡ ಕಲ್ಪನೆ ಏನೋ ಕಂಡ ಕಲ್ಪನೆ. ಗಾಳಿಗಿಂತ ಹಗುರವಾಗಿ ದೂರ ತೇಲಿ ಹೋಗುವೆ. ಗಾಳಿಗಿಂತ ಹಗುರವಾಗಿ ದೂರ ತೇಲಿ ಹೋಗುವೆ. ಬೆಳಕಿನಲ್ಲಿ ಬೆರೆಯುವೆ ನಿನ್ನನಾಗ ಕಾಣುವೆ ನಿನ್ನನಾಗ ಕಾಣುವೆ. ಏನು ದಾಹ ಯಾವ ಮೋಹ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳೋ ಆಸೆಯಾಗಿರೆ. ಸಣ್ಣ ಪ್ರಯತ್ನ. ಈ ಹಾಡು ನನ್ನ ವೈಯಕ್ತಿಕವಾಗಿ ತುಂಬ ಇಷ್ಟ, ಆದ್ದರಿಂದ ಆದ್ಯ ಕೇಳಿಲ್ಲ ಅಂತ ಹಾಡಿದೆ. ಗುರುಗಳು ಬಂದರೆ ಹಾಗಾಗತ್ತೆ. ಏನು ದಾಹವೋ ಯಾವ ಮೋಹವೋ ಏನು ಕೇಳೋಕ್ಕೆ ಆಗಲ್ಲ ಗುರುಗಳೇ ನೀವು ಎದುರುಗಡೆ ಇದ್ದರೆ ಅಂತ. ಖಂಡಿತ ಮಂತ್ರಾಲಯಕ್ಕೆ ಅನುಭವ ಆಗುತ್ತೆ ಸಜೀವ ವೃಂದಾವನದ ನೋಡಿ ಅಲ್ವಾ. ಅವಾಗೂ ಹಾಗೆ ಇದ್ದರು, ಮುಂದಿನ ರಾಯರು ಎಲ್ಲರನ್ನೂ ಸಲಹುತ್ತಾರೆ. ನಂಬಿಕೆ ಇಟ್ಕೊಳ್ರಿ. ಓಕೆ, ಅವಸರವೇನು ಮಾಡ್ಕೊಂಡಿಲ್ಲ, ನಿಧಾನಕ್ಕೆ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇದು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನನಗೂ ಆನಂದವಾಗಿದೆ. ಉಂಗರದ ಬಗ್ಗೆ ಹೇಳ್ತೀನಿ. ಸೋಮವಾರ ಇಂಗ್ಲೀಷ್ ಕಾರ್ಯಕ್ರಮ ಇರುತ್ತೆ. ಇಂಗ್ಲೀಷ್ ಶುರುವಾಗಿರೋದ್ರಿಂದ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ದೀನಿ, ಸಬ್ಸ್ಕ್ರೈಬರ್ ಮುಖ್ಯ ಅಲ್ಲ, ನಾಲೆಡ್ಜ್ ಮುಖ್ಯ ಇಲ್ಲಿ ಅಂತ. ಸಾಯಿರಾಮ್.